ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ನಾವು ಏನು ಅಂದ್ಕೊಂಡವಲ್ಲ ಅಥವಾ ನಾವೇನು ಅಂದ್ಕೊಂಡಿರ್ತೀವಲ್ಲ, ಎಚ್ ಎಮ್ ನಾಯಕನ ಪಾತ್ರ ನಾವು ಅಂದ್ಕೊಂಡಿದ್ದಕ್ಕಂತೂ ಹಿರಿದಾದ ಪಾತ್ರ ಅದು. ಹಿಂಗೆ ಅಂತೀರಾ? ಈ ಮೇರೆಗೆ ಎಚ್ ಎಮ್ ನಾಯಕನ ಭಗೀರಥ ಪ್ರಯತ್ನಗಳಿಂದ ಲಭಿಸಿದ ವಿಜಯನಗರದ ಸಿಂಹಾಸನವು ನಾಲ್ವಡಿ ರಾಮದೇವರಾಯನಿಗೆ ಸ್ಥಿರವಾಯಿತು. ಸೊ ಇಷ್ಟೆಲ್ಲ ಮಾಡಿ ಕಷ್ಟಪಟ್ಟು ಎಲ್ಲಿಂದ ನೋಡ್ಕೊಡ್ರಿ, ಪಾಪ ಶ್ರೀರಂಗರಾಯ ತನ್ನ ಸಂಸಾರ ಮಕ್ಕಳು ಎಲ್ಲವನ್ನ ಬಲಿ ಕೊಟ್ಟು ಒಬ್ಬನ ಎಚ್ ಎಮ್ ನಾಯಕನ ಸಹಾಯದಿಂದ ಈಚೆ ಬಂದಿದ್ದಕ್ಕೆ ಅವನ ವಂಶ ಮುಂದುವರಿಯಂಗಾಯ್ತಲ್ಲ. ಅವನನ್ನ ತಾವೊಂದು ಸಿಂಹಾಸನ ಮೇಲೆ ಕೂರಿಸಿ ಅವನ ವೈರಿಗಳನ್ನೆಲ್ಲ ಮಟ್ಟ ಹಾಕಿ, ಯಾರಿಗೋ ಹುಟ್ಟಿನ ಮಗನ ರಾಜ ಮಾಡಬೇಕು ಅಂತಿದ್ದವ್ರನ್ನೆಲ್ಲ ಮಟ್ಟ ಹಾಕಿ ಎಲ್ಲ ಆಯ್ತಲ್ಲ. ಇವಾಗ ಅವನಿಗೆ ಸಾಮ್ರಾಜ್ಯ ಸ್ಥಿರವಾಯಿತು. ಆದ್ರೆ ಏನ್ ಮಾಡ್ತೀರ, ಅವನು ಹುಡುಗ ಇನ್ನು ಚಿಕ್ಕವನು ಏನ್. ಆದುದರಿಂದ ಈ ಸಾಮ್ರಾಜ್ಯಕ್ಕೆ ಅವನು ದೊಡ್ಡವನಾಗವರೆಗೆ ಎಚ್ ಎಮ್ ನಾಯಕನೇ ರೀಜೆಂಟ್ ಆಗಿ ಕಾರ್ಯನಿರ್ವಹಿಸಿದ. ವಿಚ್ ಈಸ್ ಈಕ್ವಲೆಂಟ್ ಟು ಅಳಿಯ ರಾಮರಾಯರು. ಅಲ್ಲಿಗೆ ಲೆಕ್ಕ ಹಾಕಿ ನೀವು. ಈಗ ನೀವು ಎಚ್ ಎಮ್ ನಾಯಕನ ಲೆವೆಲ್ ಲೆಕ್ಕ ಹಾಕಿ. ಎಚ್ ಎಮ್ ನಾಯಕ ಇಡೀ ಸಾಮ್ರಾಜ್ಯವನ್ನ ಕಾಪಾಡಿದ್ದೇ ಅಲ್ಲದೆ ಸಾಮ್ರಾಜ್ಯವನ್ನ ಮುಂದುವರೆಸಲೋಸುಗ ಇವ್ರನ್ನ ಬಿಟ್ಬಿಡ್ಲಿಲ್ಲ. ಅಂದ್ರೆ ಅವನ ಅಚಲವಾದ ನಿಷ್ಠೆ ಎಷ್ಟಿತ್ತು ಈ ಸಾಮ್ರಾಜ್ಯದ ಮೇಲೆ ಅಂತ ಒಂದೊಮ್ಮೆ ಯೋಚನೆ ಮಾಡಿ. ಎಚ್ ಎಮ್ ನಾಯಕನ ಇವ್ರ ವಿರುದ್ಧ ನಿಂತಿದ್ರೆ ಪಾಪ ಯಾರು ತಾನೇ ರೀ ಇವ್ರನ್ನ ಕಾಪಾಡ್ತಿದ್ದು? ಪೆನಕೊಂಡೆ ಅರಸರನ್ನ ಕಾಪಾಡ್ತಿದ್ದವ್ರು ಯಾರು ಇಲ್ಲ. ಖುದ್ದು ವಿರೂಪಾಕ್ಷನೇ ಎಚ್ ಎಮ್ ನಾಯಕನ ಕಳಿಸ್ದ, ಹೋಗಪ್ಪ ನೋಡ್ಕೋ, ಇವ್ರು ಇಲ್ಲಿಂದ ಓಡೋಗಿರ್ಬೋದು ಪರವಾಗಿಲ್ಲ, ಆದ್ರೂ ಇವ್ರು ವಿಜಯನಗರದ ಅರಸರೇನೆ, ಚೆನ್ನಾಗಿ ನೋಡ್ಕೊಂತ ಅವನೇ ವಿರೂಪಾಕ್ಷನೇ ಕಳಿಸಿದ್ನೇನೋ ಅನ್ನೋ ತರ ಆಯ್ತು ಈಗ, ಅಲ್ವೇನ್ರಿ? ತಾನು ಖುದ್ದು ರೀಜೆಂಟ್ ಆಗಿ ಕಾರ್ಯನಿರ್ವಹಿಸಿದ ರಾಜ್ಯಪಾಲ. ಯಾಕಂದ್ರೆ ಆ ಹುಡುಗ ಚಿಕ್ಕವನು. ಆಗ ರಾಯನ ವಯಸ್ಸು ಇನ್ನು ಚಿಕ್ಕದಾದ್ದರಿಂದ ಅವನು ಪ್ರಬುದ್ಧನಾಗುವವರೆಗೆ ಎಚ್ ಎಮ್ ನಾಯಕನೇ ರಾಜ್ಯ ಪ್ರತಿನಿಧಿಯಾಗಿ ರಾಜ್ಯಭಾರವನ್ನು ನಡೆಸಿಕೊಂಡು ಹೋದನು. ಲೆಕ್ಕ ಹಾಕ್ರಿ ನೀವು. ರಾಜ್ಯಭಾರ ನಡೆಸ ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ಎಚ್ ಎಮ್ ನಾಯಕ ಅದನ್ನ ಪಳಗಿದ್ದ ಅನ್ಬೇಕಾದ್ರೆ ಎಂತ ದೊಡ್ಡ ಸೈನ್ಯಾಧಿಪತಿ, ಎಂತ ದೊಡ್ಡ ಆಡಳಿತ ತಂತ್ರಜ್ಞಾನ ಆಗಿದ್ದ. ಎಚ್ ಎಮ್ ನಾಯಕ ಎಲ್ಲ ವಿಧದಲ್ಲೂ ರಾಜನಾಗ್ಬೇಕಾಗಿದ್ದವನೇ. ಯಾವತ್ತು ರೀ ಇದು ನೋಡಿ, ನೆಪೋಟಿಸಮ್ ಅನ್ನೋದು ಎಲ್ಲಿಂದ ಬಂದಿದೆ ನೋಡ್ರಿ. ರಾಜನ ಮಕ್ಕಳಿಗೆ ರಾಜ್ಯ, ಮಹಾರಾಜನ ಮಕ್ಕನೇ ರಾಜ ಅಂದೇನೆ. ಇಲ್ಲಿ ಪ್ರತಿಭೆ ಇರೋರೆಲ್ಲ ಎಚ್ ಎಮ್ ನಾಯಕರಂತವ್ರು, ಅಳಿಯ ರಾಮರಾಯರಂತವ್ರು, ಸಾಳುವ ನರಸಿಂಹರಾಯರಂತವ್ರು ಇವ್ರುಗಳೇನೆ. ನಮ್ಮೆಲ್ಲರೂ ಇವ್ರಿಗೆಲ್ಲ ಕಳಶ ಇಟ್ಟಂಗೆ ಮಹಾಮಹಿಮರಾದ ಕೃಷ್ಣದೇವರಾಯ ಮಹಾರಾಯರು ಅಲ್ವೇನ್ರಿ? ಎಲ್ಲ ಸೇನಾಧಿಪತಿ ಮಕ್ಕಳೇ ಮುಂದೆ ರಾಜ್ಯದ ಚುಕ್ಕಾಣಿ ಹಿಡಿದಂಥವರು. ಆ ಸಾಲಿನಲ್ಲಿ ಎಚ್ ಎಮ್ ನಾಯಕ ಬಂದ್ಬಿಡ್ತಾನೆ. ಕೃಷ್ಣದೇವರಾಯ ಮಹಾರಾಯರು, ಅಳಿಯ ರಾಮರಾಯರು, ಅದಾದ್ಮೇಲೆ ಎಚ್ ಎಮ್ ನಾಯಕರು. ಆಯ್ತಾ? ರಾಮರಾಯರ ಮುಂದಿನ ಆಳ್ವಿಕೆಯಲ್ಲಿ ರಾಜ್ಯದಲ್ಲಿ ಶಾಂತಿಯೇ ನೆಲೆಗೊಂಡಿತು. ಇನ್ಯಾರು ಇರಲೇ ಇಲ್ಲ. ಈ ಕಡೆ ಇವರೆಲ್ಲ ಬಿಟ್ಬಿಟ್ಟಿದ್ರು, ಇವರೆಲ್ಲ ಛಿದ್ರ ಆಗ್ಬಿಟ್ಟಿದ್ರು. ಡೆಕ್ಕನ್ ಸುಲ್ತಾನೇಟ್ ಅವರು, ಅವ್ರಿಗಾಗ್ಲೇ ಅಕ್ಬರಿನ ಭಯ ಬಂದ್ಬಿಟ್ಟಿತ್ತು. ಅಲ್ಲಿಂದ ಅಕ್ಬರ್ ಸತ್ತೋಗಿ ಅವನ ಮಗ ಬಂದ್ಬಿಟ್ಟಿದ್ದ ಆಲ್ರೆಡಿ. ಸೊ ಹಂಗಾಗಿ ಅವರೆಲ್ಲ ಆ ಇದರಲ್ಲಿ ಬ್ಯುಸಿ ಆಗಿದ್ರು, ಡೀಲಿಂಗ್ ವಿತ್ ಡೆಲ್ಲಿ. ಇವ್ರು ಈ ಕಡೆ ಇಲ್ಲಿ ಒಳಗಿನ ಶತ್ರುಗಳನ್ನೆಲ್ಲ ದಮನ ಮಾಡಿ ಒಂದು ಲೆವೆಲ್ ಒಂದು ಶಾಂತಿ ಬಂದ್ಬಿಟ್ಟಿತ್ತು. ಇಲ್ಲಿ ಪರಕೀಯರ ಹಾವಳಿಯಾಗಲಿ ಅಂತರ್ಗತ ಉಪದ್ರವವಾಗಲಿ ಅಂಥವು ಸಂಭವಿಸಲಿಲ್ಲ. ಪರಕೀಯರ ದಾಳಿ ಅಂದ್ರೆ ಇವ್ರುಗಳದ್ದೇ, ಮುಘಲ್ಸ್ ಇರ್ಬೋದು, ಸುಲ್ತಾನೇಟ್ಸ್ ಇರ್ಬೋದು, ಯಾರ್ದು ದಾಳಿನೂ ಆಗ್ಲಿಲ್ಲ. ಒಳಗಡೆ ಅಂತರ್ಗತವಾದಂತ ಕಿರುಕುಳ ಈ ನಾಯಕರುಗಳದು, ಮಧುರೈ ಅವರು ಯಾರು ಇಲ್ಲ, ಎಲ್ಲಾರನ್ನು ಬಡ್ದು ಮಟ್ಟ ಹಾಕ್ಬಿಟ್ಟಿದ್ದ ಎಚ್ ಎಮ್ ನಾಯಕ. ಸೊ ಎಲ್ಲ ಶಾಂತಿ ಕಾಲ. ಈ 4ನೇ ರಾಮರಾಯರ ಕಾಲ ಶಾಂತಿ ಕಾಲ. ಆದ್ರಿಂದ ಈ ರಾಮರಾಯರು ಪ್ರಬುದ್ಧರಾಗಿ ರಾಜ್ಯಕಾರ್ಯದಲ್ಲಿ ನಿರತರಾದರು. ಬೆಳೆದಂಗೆ ಟ್ರೈನ್ಡ್ ಬೈ ಎಚ್ ಎಮ್ ನಾಯಕ. ಟ್ರೈನ್ಡ್ ನೋಡಿ, ಈ ಟ್ರೈನಿಂಗ್ ಅಂದ್ರೆ ನಂಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಎಲ್ಲ ಕಡೆನೂ ಇದು ಇತಿಹಾಸ ಮರುಕಳಿಸುತ್ತೆ. ತಂದೆಯವರು ತೀರ್ಕೊಂಡಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಇನ್ನು ಬಾಲಕ, ಅವ್ರ ತಾಯಿ ರೀಜೆಂಟ್ ಆಗಿ ಕಾರ್ಯನಿರ್ವಹಿಸಿದ್ರು. ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಇವತ್ತಿನ ಒಂದು ಶಿಲ್ಪಿಯಂತೆ ಅವರನ್ನ ಟ್ರೈನ್ ಮಾಡಿದಂಥವ್ರು ಸ್ಟುವರ್ಟ್ ಫ್ರೇಜರ್, ಸರ್ ಸ್ಟುವರ್ಟ್ ಫ್ರೇಜರ್. ಅವ್ರ ಹೆಸರಲ್ಲಿ ಫ್ರೇಜರ್ ಟೌನು, ಗೊತ್ತಾ? ಸೊ ಹಂಗೆ ಈ ನಮ್ಮ ಎಚ್ ಎಮ್ ನಾಯಕ ಈ ನಮ್ಮ 4ನೇ ರಾಮರಾಯರನ್ನ ಟ್ರೈನ್ ಮಾಡಿರ್ತಾನೆ. ಸೊ ಹಾಗಾಗಿ ರಾಜ್ಯಭಾರದಲ್ಲಿ ಹೆಚ್ಚೆಚ್ಚು ನಿರತರಾದರು. ಈತನ ಆಳ್ವಿಕೆಯಲ್ಲಿ ಅವರು ಬೆಳೆದು ದೊಡ್ಡವರಾದ್ಮೇಲೆ, ಕತೆ ಅವನ ಆಳ್ವಿಕೆಯಲ್ಲಿ ಇದು ಶಾಂತಿ ಕಾಲ ಅಂದ್ಮೇಲೆ ನಮ್ ಕತೆ ಹೇಳಕ್ಕೇನು ಕತೆ ಉಳಿದಿರಲ್ಲ. ಶಾಂತಿ ಕಾಲ ನಡ್ಕೊಂಡು ಹೋಗಿದೆ ಅಷ್ಟೇ. ಕೆಲವ್ರು ಇರ್ತಾರೆ ಕಣ್ರಿ, ನನ್ನ ಫ್ರೆಂಡ್ಸೇ ಕೆಲವ್ರು ಇದ್ದಾರೆ, ರಿಟೈರ್ ಆಗ್ಬಿಟ್ಟಿದ್ದಾರೆ. ಓದಿದ್ರು, ಮುಗಿಸಿದ್ರು, ಕೆಲ್ಸಕ್ಕೆ ಸೇರ್ಕೊಂಡ್ರು, ರಿಟೈರ್ ಆಗ್ಬಿಟ್ರು. ಏನು ನಡೀಲಿಲ್ಲ ಜೀವನದಲ್ಲಿ, ಏನು ನಡೀಲ್ಲ. ಹೋಗತ್ತೆಗೆ 30 ವರ್ಷ ಏನೇ ಮಾಡಿದೆ, ಬೆಳಗ್ಗೆ ಆಫೀಸ್ಗೆ ಹೋದೆ, ಸಂಜೆ ಮನೆಗೆ ಬಂದೆ, ಬೆಳಗ್ಗೆ ಆಫೀಸ್ಗೆ ಹೋದೆ, ಸಂಜೆ ಏನು ನಡೀಲಿಲ್ಲ. ಶಾಂತಿ ಕಾಲ ಇಸ್ ಬೋರಿಂಗ್ ಆಕ್ಚುಲಿ. ನಮ್ಗೆ ನಮ್ಮ ಲೈಫಲ್ಲೂ ಅಷ್ಟೇ, ಬೇರೆಯವ್ರ ಲೈಫಲ್ಲೂ ಅಷ್ಟೇ. ಶಾಂತಿ ಕಾಲ ಇರಬಾರ್ದು, ನಮ್ಮಂಗಿರ್ಬೇಕು. ಟರ್ಬುಲೆನ್ಸ್ ಹಿಂಗೆ ಆಡ್ತಾ ಇರ್ಬೇಕು ಲೈಫು, ಆಗ್ಲೇ ಮಜಾ. ಶಾಂತಿ ಕಾಲ. ಸೊ ಅವ್ರು ದೊಡ್ಡವ್ರು ಆಗ್ಬಿಟ್ರು.
ಚಿಕ್ಕವರಾಗಿದ್ದ 4ನೇ ರಾಮರಾಯರನ್ನ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದ ಕೀರ್ತಿ ಎಚ್ ಎಂ ನಾಯಕರಿಗೆ ಸಲ್ಲುತ್ತೆ. ಎಚ್ ಎಂ ನಾಯಕರಿಗೆ ವಯಸ್ಸಾಯ್ತು, ಈ ರಾಮರಾಯರಿಗೆ ವಯಸ್ಸಾಗಿ ಇವರು ತಮ್ಮ ಯುವರಾಜರಾಗಿ ಇಮ್ಮಡಿ ವೆಂಕಟಪತಿ ರಾಯ ಅನ್ನೋರನ್ನ ಯುವರಾಜನನ್ನಾಗಿ ಮಾಡ್ತಾರೆ, ಸೆಲೆಕ್ಟ್ ಮಾಡ್ತಾರೆ. ಬಹುಶಃ ಇವ್ರ ಮಕ್ಕಳನ್ನ ಮಾಡಿಲ್ಲ. ಈ ಇಮ್ಮಡಿ ವೆಂಕಟಪತಿ ರಾಯ ಯಾರು? ನಮ್ಮ ದ ಗ್ರೇಟ್ ಲೆಜೆಂಡ್ ಅಳಿಯ ರಾಮರಾಯರ ಮೊಮ್ಮಕ್ಕಳು. ಅಳಿಯ ರಾಮರಾಯರ ಮೊಮ್ಮಗನೇ ಇಮ್ಮಡಿ ವೆಂಕಟಪತಿ ರಾಯ. ವೆಂಕಟಪತಿ ರಾಯ ಮೊದಲನೇವನು, ಈಗ ಆಲ್ರೆಡಿ ನಾವು ನೋಡಿದೀವಿ. ಇವರು 2ನೇ ವೆಂಕಟಪತಿ ರಾಯ, ರಾಮರಾಯನ ಮೊಮ್ಮಗ. ಇವ್ರ ವಂಶದಲ್ಲಿ ಬಂದಂಥವ್ರೆ ಈಗ ಅಲ್ಲಿ ಅನೆಗೊಂದಿಯಲ್ಲಿ ಇರ್ತಕ್ಕಂಥ ನರಪತಿ ಕೃಷ್ಣದೇವರಾಯರು. ಗೊತ್ತಾಯ್ತಾ? ಸೊ ಇಮ್ಮಡಿ ವೆಂಕಟಪತಿ ರಾಯರು ರಾಜಬಂಧುಗಳಲ್ಲಿ ಹಿರಿಯರಾದುದರಿಂದ ಯುವರಾಜ ಪದವನ್ನು ಪಡೆದು ರಾಜ್ಯ ಕಾರ್ಯಗಳಲ್ಲಿ ನೆರವಾದರು. ಸೊ ಅಂದ್ರೆ ಅವರ ಕ್ಲಾನ್ ಅಲ್ಲಿ, ಅವರ ಒಂದು ಬ್ಲಡ್ ಅಲ್ಲಿ ಯಾರನ್ನ ಇರ್ತಾರೆ ಅಂತ ಸೆಲೆಕ್ಟ್ ಮಾಡಿದಾಗ ರಾಮರಾಯರ ಮೊಮ್ಮಗನೇ ಇದಾನ ಅಂತೇಳಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಆಯ್ತಾ? ಇವರ ಆಳ್ವಿಕೆಯಲ್ಲಿ ಮೈಸೂರು ಅರಸರು, ಇಕ್ಕೇರಿಯ ಅರಸರು, ತಂಜಾವೂರಿನ ಅರಸರು ರಾಜ್ಯನಿಷ್ಠೆಯಿಂದ ವರ್ತಿಸಿದರು ಅಲ್ವಾ? ಹಿಂದಿನ ಆಳ್ವಿಕೆಯಲ್ಲಿ ಶ್ರೀರಂಗಪಟ್ಟಣದ ಕರ್ನಾಟಕ ಸಿಂಹಾಸನವನ್ನು ಪಡೆದುಕೊಂಡು ವೈಭವದಿಂದ ರಾಜ್ಯವಾಳ ತೊಡಗಿದ ರಾಜವಳೆಯರು ಕಟ್ಟಿದ ಪಟ್ಟದ ಕಲಹದಲ್ಲಿ ರಾಜನಿಷ್ಠನಾಗಿ ಉಳಿದು 7 ವರ್ಷಗಳ ಅರಸತ್ತಿಯಾದ್ಮೇಲೆ ನಿಧನ ಹೊಂದಿದರು. ಇವರ ನಿಷ್ಠೆ ಮಾತ್ರ ಯಾವತ್ತಿಗೂ ಬದಲಾಗದೇ ಇಲ್ಲ. ಮೈಸೂರವ್ರದ್ದು, ಇಕ್ಕೇರಿಯವ್ರದ್ದು ಮತ್ತೆ ತಂಜಾವೂರಿನವರು ಕೊನೆವರೆಗೆ ಸಪೋರ್ಟ್ ಮಾಡಿದವರು 3 ಜನ, ನಾವೇ. ಮೈಸೂರು, ಇಕ್ಕೇರಿ, ತಂಜಾವೂರು. ಆಯ್ತಾ? ಇವರಾದ್ಮೇಲೆ ಮೈಸೂರಿನಲ್ಲಿ 6ನೇ ಚಾಮರಾಜ ಒಡೆಯರ್ ಪಟ್ಟಕ್ಕೆ ಬರ್ತಾರೆ. ಇವರು ಹಿಂದಿನ ರಾಜನೀತಿಯನ್ನೇ, ಮೈಸೂರವ್ರು ಯಾವತ್ತೂ ಇವ್ರಿಗೆ ನಾವು ತಿರುಗಿ ಬೀಳಿಲ್ಲ. ಮೈಸೂರವ್ರು ಯಾವತ್ತೂ ಇವ್ರಿಗೆ ರಾಜನಿಷ್ಠೆಯಿಂದ ಇದ್ರು. ಆಯ್ತಾ? ಈ ಪ್ರಾಂತ್ಯದಲ್ಲಿ ಜಗದೇವರಾಯನೆಂಬ ಶೂರ ನಾಯಕನು ಕೆಲಕಾಲ ಹಿಂದೆ ಸ್ವಪರಾಕ್ರಮರ ಪರವಾಗಿ ಕೆಲ ಪ್ರದೇಶಗಳನ್ನು ಪಡೆದುಕೊಂಡಿದ್ದವನು. ಈತನ ರಾಜ್ಯವು ಮೈಸೂರಿನ ಉತ್ತರದಲ್ಲಿ ಹಬ್ಬಿತ್ತು. ಯಾರಪ್ಪ ಈ ಜಗದೇವರಾಯ? ನಮ್ಮ ಬೆಂಗಳೂರಿನ ಬರೀ ಇರೋ ರಾಮನಗರ ಚನ್ನಪಟ್ಟಣದ ಪ್ರಾಂತ್ಯದ ಆಳ್ತಿದ್ದಂತ ಪಾಳೆಗಾರನ ಹೆಸರು ಜಗದೇವರಾಯ. ಈ ಜಗದೇವರಾಯನನ್ನ ನಮ್ಮ 6ನೇ ಚಾಮರಾಜ ಒಡೆಯರು ದಂಡಮ ಯಾತ್ರೆ ಮಾಡಿ ಚನ್ನಪಟ್ಟಣದಲ್ಲಿ ಸೋಲಿಸಿ 1630 ಅವನು ಕಿತ್ಕೋತಾರೆ. ಸೊ ಜಗದೇವರ ರಾಜ್ಯವೆಲ್ಲವೂ ಮೈಸೂರು ರಾಜ್ಯಕ್ಕೆ ಸೇರ್ಪಡೆ ಆಗಿದ್ದಾಗ್ಲೇ. ಚನ್ನಪಟ್ಟಣ ಮೈಸೂರಿಗೆ ಸೇರ್ಕೋದಾಗ 1630 ಈ ಚಾಮರಾಜ ಒಡೆಯರು ಏನಪ್ಪ ವಿಶೇಷ, ಇದು ಯಾಕೆ ಇತಿಹಾಸಕಾರರು ಇದ್ರಲ್ಲಿ ಬರ್ದಿದ್ದಾರೆ, ಯಾಕಪ್ಪ ಬರ್ದಿದ್ದಾರೆ ಇದನ್ನ ಅಂತಂದ್ರೆ, 6ನೇ ಚಾಮರಾಜ ಒಡೆಯರು, ಮೈಸೂರಿನ 6ನೇ ಚಾಮರಾಜ ಒಡೆಯರು ರಾಮಾಯಣ, ವಾಲ್ಮೀಕಿ ರಾಮಾಯಣವನ್ನ ಕನ್ನಡದಲ್ಲಿ ಬರೆದಂತ ಮಹಾರಾಜರು. ವಾಲ್ಮೀಕಿ ರಾಮಾಯಣವನ್ನ ಕನ್ನಡಕ್ಕೆ ತಂದ್ರು. ಹಾಗಾಗಿ ಅದಕ್ಕೆ ಚಾಮರಾಜೋಕ್ತಿ ವಿಲಾಸ ಅಂತ ಕರೀತಾರೆ. ಚಾಮರಾಜೋಕ್ತಿ ವಿಲಾಸ ಅಂತಂದ್ರೆ ಅದು ರಾಮಾಯಣ ಕನ್ನಡಕ್ಕೆ ತಂದ್ರು, ಕನ್ನಡದವರೆಲ್ಲ ಓದ್ಲಿ ಅಂತ ತಂದ್ರು. ಇದು ಮೈಸೂರಿನವ್ರ ಕಥೆ. ಈ ಕಡೆ ಈ ಇಕ್ಕೇರಿಯವ್ರ ಕಥೆ ಏನು? ವೆಂಕಟಪ್ಪ ನಾಯಕರು, ಈ ಹಿಂದೆ ವೆಂಕಟಪ್ಪ ನಾಯಕರು ಇದ್ದವರು ಅಚಲವಾದ ರಾಜನಿಷ್ಠೆಯಿಂದ ವರ್ತಿಸಿ ಅವರೆಲ್ಲ ಆಧಾರವಾಗಿ ಪಶ್ಚಿಮ ಕರಾವಳಿ ಎಲ್ಲ ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊಂಡ್ರು. ಕರಾವಳಿ ಎಲ್ಲ ಸಪೋರ್ಟು ಇವ್ರಿಗೆ ಸಿಗ್ಬೇಕು, ಪೆನಕೊಂಡೆ ಅರಸರಿಗೆ ಸಿಗ್ಬೇಕು ಅಂತ ನಿಂತ್ಕೊಳ್ತಾರೆ. ಈ ರಾಜ್ಯ ವಿಪ್ಲವದ ಗಂಡಾಂತರದಲ್ಲಿ ವಿಜಾಪುರ ಸುಲ್ತಾನ ಬಂದು ಅಟ್ಯಾಕ್ ಮಾಡಬೇಕು ಅಂತಿದ್ದಾಗ ವಿಜಾಪುರ ಸುಲ್ತಾನನ್ನ ಎದುರಿಸಿ ಅವನನ್ನ ಒಡೆದಟ್ಟಿ ಹಾನಗಲ್ಲಲ್ಲಿ ವಿಜಯ ಸ್ತಂಭವನ್ನ ನಿಲ್ಲಿಸಿದರು. ಹಾನಗಲ್ಲಲ್ಲಿ, ಇವತ್ತಿನ ಧಾರವಾಡದ ಹತ್ರ ಹಾನಗಲ್ ಇದೆಯಲ್ಲ, ವಿಜಾಪುರದ ಸುಲ್ತಾನ ನಾಳೆ ದಂಡನ್ನು ಕಳುಹಿಸಿದಾಗ ನಾಯಕನು ಅದನ್ನು ಬಡಿದಟ್ಟಿ ಹಾನಗಲ್ಲಿನಲ್ಲಿ ವಿಜಯ ಸ್ತಂಭವನ್ನು ಸ್ಥಾಪಿಸಿದನು. ಈತನು ಬಸವಾಪಟ್ಟಣ, ಗೇರ್ಸೊಪ್ಪೆ ಮೊದಲಾದ ರಾಜನಿಷ್ಠ ನಾಯಕರ ಸದ್ದನ್ನು ಅಡಗಿಸಿದನು. ಬಸವಾಪಟ್ಟ, ಗೇರ್ಸೊಪ್ಪೆ ಇವರೆಲ್ಲ ವಿಜಯನಗರಕ್ಕೆ ಅಪೋಸ್ ಆಗಿದ್ರು. ಆಗ ಅವ್ರನ್ನೆಲ್ಲ ಬಡಿದು ಅವ್ರನ್ನೆಲ್ಲ ತಣ್ಣಗಿರಿಸಿದ್ರು. ಆಯ್ತಾ? ನೆರೆಯ ಪ್ರದೇಶಗಳನ್ನು ಆಕ್ರಮಿಸುತ್ತಾ ಕುಂಬಸೆ, ಬಿದ್ನೂರು, ಕವಲೆದುರ್ಗ ಮುಂತಾದ ಕೋಟೆಗಳನ್ನೆಲ್ಲ ಮಾಡಿಕೊಂಡು ತನ್ನ ರಾಜ್ಯವನ್ನು ವಿಸ್ತಾರಗೊಳಿಸಿಕೊಂಡ್ರು. ಅಫ್ಕೋರ್ಸ್ ಇಕ್ಕೇರಿಯವರು ಇವೆಲ್ಲ, ಕವಲೆದುರ್ಗ ಎಲ್ಲ ಇಕ್ಕೇರಿಯವರು ಆಮೇಲೆ ಸೇರ್ಕೊಳ್ತಾ ಹೋಗುತ್ತೆ. ಅವರ ಪರಾಕ್ರಮದಿಂದ ಇವನ್ನೆಲ್ಲ ಸೇರಿಸ್ಕೊಳ್ತಾರೆ. ಇದು ಇವ್ರ ಕಥೆ ಆಯ್ತು. ಈ ಕಡೆ ಇವ್ರು ಇರ್ತಾರಲ್ಲ, ಮದುವೆ ನಾಯಕ, ಆ ತಂಜಾವೂರಿನ ನಾಯಕ ರಘುನಾಥ ನಾಯಕನಿಗೆ ತನ್ನ ಮಗನ ಕೊಟ್ಕೊಂಡು ಮದುವೆ ಮಾಡಿರ್ತಾರಲ್ಲ, ಅದಾದ್ಮೇಲೆ 2-3 ಸರಿ ಹೇಳಕ್ ನೋಡಿದಾಗ್ಲೂ ಇವನು ಎಚ್ಚವ ನಾಯಕ ಬಡದ್ ಸುಮ್ಮನೆ ಕೂರಿಸಿ ಸೈಲೆಂಟ್ ಮಾಡ್ಬಿಡ್ತಾನೆ. ಆಮೇಲೆ ಜಿಂಜಿಯ ನಾಯಕ ಅಂತ ಒಬ್ಬ ಇರ್ತಾನಲ್ಲ, ಜಿಂಜಿ ಫೋರ್ಟ್ ಅಲ್ಲಿ, ಅವನು ಇನ್ನು ಜೀವಮಾನದಲ್ಲಿ ಹಂಗ್ ಹೊಡೆದಿರ್ತಾನ. ಎಚ್ಚವ ನಾಯಕ ಹಂಗ ಕೊಟ್ಟಿರ್ತಾರೆ, ಇನ್ನು ಜೀವಮಾನದಲ್ಲಿ ಹೇಳಬಾರ್ದು. ತೋಪೂರು ಕಾಲದಲ್ಲಿ ಪರಾಜಿತನಾದ ಜಿಂಜಿಯ ನಾಯಕನು ಸಾಮ್ರಾಜ್ಯದ ವಿರುದ್ಧವಾಗಿ ಇನ್ನೊಂದೂ ಪ್ರಯತ್ನವನ್ನು ಮಾಡದೆ ಭಗ್ನ ವೀರ್ಯನಾದನು. ಒಂದೇ ಒಂದು ಪ್ರಯತ್ನ ಮಾಡಕ್ಕಾಗ್ಲಿಲ್ಲ. ಅಂದಿನಿಂದ ಜಿಂಜಿಯು ಮತ್ತೆ ತಲೆ ಎತ್ತದೆ ಮೆತ್ತಗಾಗಿ ಬಾಳಿತು. ತಲೆ ಎತ್ತಕ್ ಬಿಡ್ಲೇ ಇಲ್ಲ, ಮೆತ್ತಗಾಗಿ ಬಾಳಬಿಡ್ತು.
ಆಯ್ತಾ. ಸೊ ಹಿಂದಿನ ಆಳ್ವಿಕೆಯಲ್ಲಿ ಇದು ಇವ್ರದ್ದು. ಇಲ್ಲಿ ಏನು ಒಂದು ಸಿನಾರಿಯೋ ಈಗ ಕೊಟ್ಟರು. ಈಗ ಎಲ್ಲ ಶಾಂತಿ ಕಾಲ ಆಯ್ತು. ಇಮ್ಮಡಿ ವೆಂಕಟಪತಿ ರಾಯರು ಬಂದು ಯುವರಾಜರಾಗಿ, ಅಳಿಯ ರಾಮರಾಯರ ಮೊಮ್ಮಗ ಬಂದು ಯುವರಾಜರಾದರು. ಸೊ ಇದೆಲ್ಲ ಒಂದು ಮೈಸೂರಲ್ಲಿ ಹೇಗೆ ನಡೀತಿತ್ತು, ಕೆಳದಿಲಿ ಹೇಗೆ ನಡೀತಿತ್ತು, ಇದೆಲ್ಲ ಒಂದು ಪಿಕ್ಚರ್ನ ಇತಿಹಾಸಕಾರ ನಮ್ಗೆ ಕಟ್ಕೊಟ್ರು. ಹಿಂದಿನ ಆಳ್ವಿಕೆಯಲ್ಲಿ ಸಾಮ್ರಾಜ್ಯದೊಡನೆ ಹೊಸದಾಗಿ ಉಂಟಾದ ಡಚ್ ಮತ್ತು ಇಂಗ್ಲಿಷ್ ಸಂಬಂಧಗಳು ಈ ಆಳ್ವಿಕೆಯಲ್ಲಿ ಮುಂದುವರೆದವು. ಇದು ಪ್ರೊಫೆಷನಲ್ ಜಲಸಿ. ಡಚ್ಚು ಫ್ರೆಂಚು ಬಂದಾಗ ಅಫ್ಕೋರ್ಸ್ ಈಗ ಪೋರ್ಚುಗೀಸ್ಗೆ ಇದು ಏನು ಉರಿ ಶುರುವಾಯಿತು. ವಿಜಯನಗರದೊಡನೆ ಆಗಾಗ ವಿತುಷ್ಟವನ್ನು ಬೀರುತ್ತಿದ್ದ, ಅಂದ್ರೆ ನಫರತ್. ಪೋರ್ಚುಗೀಸರು ಸಾಮ್ರಾಜ್ಯ ನೌಕೆಯು ಅರಾಜಕತೆಯ ಬಿರುಗಾಳಿಗೆ ಸಿಗಿದ ಸುಗಂಧಿಯನ್ನು ನೋಡಿಕೊಂಡು ಓಪನ್ ಆಗಿ, ಫಾರ್ ದಿ ಫಸ್ಟ್ ಟೈಮ್ ಓಪನ್ ಆಗಿ ಅವರು ಯುದ್ಧ ಮಾಡಕ್ ಶುರು ಮಾಡ್ತಾರೆ. ಶತ್ರುತ್ವವನ್ನು ಹೂಡಿದರು. ನೋಡ್ರಿ, ಯಾರ ದಯೆಯಿಂದ ಪೋರ್ಚುಗೀಸರು ಬಂದು ಭಾರತದ ನೆಲದಲ್ಲಿ ಕಾಲಿಟ್ರು? ಯಾರ ದಯೆಯಿಂದ? ವಿಜಯನಗರದ ಅರಸರ ದಯೆಯಿಂದ. ಅವರ ದಯೆಯಿಂದ ಬಂದು ಪೋರ್ಚುಗೀಸರು ಭಾರತದ ನೆಲದಲ್ಲಿ, ನಮ್ಮ ಕರ್ನಾಟಕದ ನೆಲದಲ್ಲಿ ಕಾಲಿಟ್ಟರೋ ಅವರ ಮೇಲೆಯೇ ಶತ್ರುತ್ವವನ್ನು ಹೂಡ್ತಾರೆ. ಯಾಕೆಂತಂದ್ರೆ ಡಚ್ಗೆ ಇವ್ರು ಪ್ರಾಮಿನೆನ್ಸ್ ಕೊಟ್ಟಿರ್ತಾರೆ, ಫ್ರೆಂಚ್ ಪ್ರಾಮಿನೆನ್ಸ್ ಕೊಡ್ತಾರೆ, ಪೆನ್ಕೊಂಡೆ ಹೆಸರು. ನಾನು ಹಳಬ, ನನ್ನನ್ನು ಇವರು ಬಿಟ್ಬಿಟ್ರಲ್ಲ ಅಂತೇಳಿ ಯುದ್ಧ ಮಾಡಕ್ ಶುರು ಮಾಡ್ತಾರೆ. ವಿಜಯನಗರದ ಅಂಕಿತದಲ್ಲಿದ್ದ ಸ್ಯಾಂಥೋಮ್ ನಾನು ನಿಮಗೆ ತೋರಿಸಿದ್ದೇನೆ ಚೆನ್ನೈಯಲ್ಲಿ. ಸ್ಯಾಂಥೋಮ್ ಪಟ್ಟಣವು ವಿಜಯನಗರದ ಅಧಿಕಾರವನ್ನು ಕಿತ್ತಗೆದು ಸ್ವತಂತ್ರವಾಯಿತು 1614ರಲ್ಲಿ. ನಾವು ವಿಜಯನಗರದಲ್ಲಿಲ್ಲ, ನಾವೇ ಈಗ ಇಂಡಿಪೆಂಡೆಂಟ್ ಅಂತ ಈ ಸ್ಯಾಂಥೋಮ್ನ ಘೋಷಿಸ್ಕೊಂಡ್ಬಿಡ್ತಾರೆ. ಸ್ಯಾಂಥೋಮ್ ಅವ್ರ ಅಂಡರಲ್ಲೇ ಇರುತ್ತೆ, ಪೋರ್ಚುಗೀಸ್ ಅಂಡರಲ್ಲಿ ಇರುತ್ತೆ ಸ್ಯಾಂಥೋಮ್. ಮದ್ರಾಸ್ ಹತ್ರ ಇವಾಗ ಸ್ಯಾಂಥೋಮ್ ಚರ್ಚ್ ಇದೆಯಲ್ಲ, ಇವಾಗ ಅದು ಸ್ಯಾಂಥೋಮ್ ಬೆಸಿಲಿಕಾನ ಏನದು. ಸೊ ಅದು ನಾವು ಕೊಡಲ್ಲ ಕಪ್ಪನ, ನಾವೇ ಸ್ವತಂತ್ರ ಅಂತ ಘೋಷಣೆ ಮಾಡ್ಕೊಳ್ತಾರೆ. ಇವರ ಈ ದ್ರೋಹಕ್ಕೆ ಶಾಸನವಾಗಿ ತಂಜಾವೂರ ನಾಯಕನು ಪಟ್ಟಣದಲ್ಲಿ ನೆಲೆಸಿದ ಪೋರ್ಚುಗೀಸರನ್ನು ಅಲ್ಲಿಂದ ತಳ್ಳಿದನು. ಚೆನ್ನೈಯಲ್ಲಿ ಇರ್ತಾರ ಪೋರ್ಚುಗೀಸ್, ಅವನ್ನೆಲ್ಲ ಬಡ್ದಡ್ತಾನೆ ನೀವು ಅಂತ. ಅಲ್ಲಿಂದ ಇವರು ಲಂಕೆಗೆ ಹೋಗಿ ವಿಜಯನಗರದ ವಿರೋಧವನ್ನ ಮುಂದುವರಿಸಿದ್ರು. ನೋಡ್ರಿ, ಸ್ಯಾಂಥೋಮ್ ಪಟ್ಟಣ ಅಂದ್ರೆ ಚನ್ನಪಳ್ಳಿ, ನಮ್ಮ ಚೆನ್ನೈಯಲ್ಲಿ ಇವತ್ತು ಚೆನ್ನೈಗೆ ಸೇರ್ಪಡಿದೆ, ಅದು ಚೆನ್ನೈಗೆ ಇವಾಗ ಸೇರ್ಕೊಂಡಿರೋದು. ಅದನ್ನ ನಮ್ಮ ಆ ಗ್ರಾಮ ನಮ್ದು, ನಾವು ಕಪ್ಪ ಕೊಡಲ್ಲ ಅಂತ ತಕ್ಷಣ ಪಕ್ಕದಲ್ಲೇ ತಂಜಾವೂರು ನಾಯಕ ಇದ್ನಲ್ಲ, ಅವ್ನು ಕೊಟ್ಟ ಅಂದ್ರೆ ಒಂದ್ ಕೊಟ್ಟೆಟಿಗೆ ಇವರೆಲ್ಲ ಶ್ರೀಲಂಕಾ ಗೋಡೋಗಿ ಅಲ್ಲಿಂದ ವಿರೋಧವನ್ನ ಮುಂದುವರಿಸಿದರು. ಇವರು ಮುಂಚೆನೆ ಆಗ್ಲೇ ಹೇಳ್ದಂಗೆ, ನಾನು ಇವರು ಜಿಂಜಿ ನಾಯಕರು ಮತ್ತೆ ಮಧುರೈ ನಾಯಕ ಜೊತೆಗೆ ಕಾಳಗದಲ್ಲಿ, ತೋಫೂರ್ ಕಾಳಗದಲ್ಲಿ ಇವರು ಅವ್ರ ಜೊತೆ ಗೂಡಿರ್ತಾರಲ್ಲ, ಇದನ್ನ ಜ್ಞಾಪಕ ಇಟ್ಕೊಂಡು ತಂಜಾವೂರಿನ ಅಚ್ಯುತ ನಾಯಕನ ಮಗನಾದಂತ ರಘುನಾಥ ನಾಯಕ ಲಂಕೆವರೆಗೂ ಇವನು ನಟ್ಟಿಸ್ಕೊಂಡು ಹೋಗ್ತಾನೆ 1617ರಲ್ಲಿ, 1617 ಲಂಕೆವರೆಗೂ ಅಟ್ಟಿಸ್ಕೊಂಡು ಹೋಗ್ತಾನೆ. ಹೆಂಗ ನೀನು ವಿಜಯನಗರದ ಅರಸನ್ನ ಅಪೋಸ್ ಮಾಡ್ತಾ ಇದೀಯಾ? ಅವ್ರ ಅನ್ನ ತಿನ್ಕೊಂಡು ಬೆಳೆದಂತ ನಿಯತ್ತಿರ್ಬೇಕಾದಂತ ನೀನು ಅಪೋಸ್ ಮಾಡ್ತಾ ಇದೀಯಾ ಅಂತೇಳಿ. ತಂಜಾವೂರು ನಾಯಕರ ನಿಯತ್ತನ್ನು ನೋಡ್ರಿ, ಅಲ್ವನ್ರಿ, ತಂಜಾವೂರು ನಾಯಕರು ಎಷ್ಟು ನಿಯತ್ತಿಂದ ಇದ್ರು. ಶ್ರೀಲಂಕಾವರೆಗೂ ಅವ್ರು ನಟ್ಟಿಸ್ಕೊಂಡು ಹೋಗ್ತಾನೆ. ಇತ್ತ ಕಡೆ ಈಗ ಪೋರ್ಚುಗೀಸರ ಪ್ರತಿಸ್ಪರ್ಧಿಗಳಿಗೆ ನಾವು ಜಾಸ್ತಿ ಸ್ಕೋಪ್ ಕೊಡ್ತಾ ಬರ್ತಾ ಇದೀವಿ. ಫ್ರೆಂಚ್ ಅಂಡ್ ಡಚ್. ಪೋರ್ಚುಗೀಸರ ಒಂದೊಂದೇ ಪೇಟೆಗಳನ್ನ ಡಚ್ಚರು ಕಸಿಯಲಾರಂಭಿಸಿದರು. ಒಂದೊಂದೇ ಪೇಟೆಯನ್ನು ಕಿತ್ಕೊಳಕ್ ಶುರು ಮಾಡಿದ್ರು. ಪೂರ್ವ ದಂಡೆಯ ಮೇಲೆ ಈಸ್ಟ್ ಕೋಸ್ಟ್ ಅಲ್ಲಿ ಪೆದ್ದಪಲ್ಲಿ, ಮಚಿಲಿಪಟ್ಟಣ, ಕಾಲೂರಿದ ಇಂಗ್ಲಿಷ್ನವರು, ಅವಾಗ 1611ರಲ್ಲಿ ಇಂಗ್ಲಿಷ್ನವರು. ಪಶ್ಚಿಮ ದಂಡೆ ಮೇಲೆ ಕ್ಯಾಲಿಕಟ್ ಅಲ್ಲಿ ಎಲ್ಲ ಕಡೆ ಸ್ಥಾಪಿತರಾದರು. ಇದು 1616 ಈ ಕಡೆ ಕ್ಯಾಲಿಕಟ್ಟು, ಆ ಕಡೆ ಮಚಿಲಿಪಟ್ಟಣ, ಈಸ್ಟ್ ಕೋಸ್ಟ್, ವೆಸ್ಟ್ ಕೋಸ್ಟ್, ಕ್ಯಾಲಿಕಟ್ಟು, ಎಲ್ಲ ಕಡೆ ಬಂದು ಇಂಗ್ಲಿಷ್ನವರು ಬಂದು ಕೂತ್ಕೋತಾರೆ, ಡಚ್ ಬಂದು ಕೂತ್ಕೋತಾರೆ, ಫ್ರೆಂಚ್ ಬಂದು ಕೂತ್ಕೋತಾರೆ. ಎಲ್ಲರೂ ಬಂದು ತಮ್ಮ ಅಂಗಡಿ ತೆಗಿತಾರೆ. ಆಯ್ತಾ? ಮುಂದೆ ಪೋರ್ಚುಗೀಸರನ್ನು ಪ್ರತಿಭಟಿಸುವ ಉದ್ದೇಶದಿಂದ ಡಚ್ ಮತ್ತು ಇಂಗ್ಲಿಷ್ ವರ್ಗದಲ್ಲಿ ಪರಸ್ಪರ ಸಹಕಾರದಿಂದ ಸಂಯುಕ್ತ ವ್ಯಾಪಾರ ಮಾಡಬೇಕೆಂದು, ಅಂದ್ರೆ ಇದೇನಪ್ಪಾ ಅಂತಂದ್ರೆ, ನಾವಿಬ್ರು ಸೇರ್ಕೊಂಡು ಈ ಪೋರ್ಚುಗೀಸ್ ಓಡಿಸ್ಬಿಡೋಣ ಅಂತ ಡಚ್ ಅಂಡ್ ಇಂಗ್ಲಿಷ್ ಇಬ್ರು ಒಂದು ಅಲಯನ್ಸ್ ತಗೋತಾರೆ. ನಾವಿಬ್ರು ಸೇರ್ಕೊಂಡು ಈ ಪೋರ್ಚುಗೀಸ್ ಓಡಿಸ್ಬಿಟ್ಟು ಬರೋದ್ರೆ ನಾವಿಬ್ರು 50-50. ವ್ಯಾಪಾರಂ ದ್ರೋಹ ಚಿಂತನಂ. ಮೂಲದಲ್ಲಿರೋದೇನು? ವ್ಯಾಪಾರಂ ದ್ರವ್ಯ ಚಿಂತನಂ ಅಂತ. ದ್ರವ್ಯಂ ಅಂದ್ರೆ ಹಣ, ವ್ಯಾಪಾರಂ ದ್ರವ್ಯ ಚಿಂತನಂ. ಯಾವಾಗಲೂ ವ್ಯಾಪಾರ ದುಡ್ಡಿನ ಮೇಲೆ ಜ್ಞಾನ. ಆ ದುಡ್ಡು ಬರೋದು ಸ್ವಲ್ಪ ನಿಧಾನ ಆಗೋದ್ರೆ ವ್ಯಾಪಾರಂ ದ್ರೋಹ ಚಿಂತನಂ. ಅರ್ಥ ಆಯ್ತಾ? ಸೊ ಹಿಂಗೆ 1619 ಇವರು ಡಚ್ ಇರೋ ಕಡೆ ಇಂಗ್ಲಿಷು, ಇಂಗ್ಲಿಷ್ ಇರೋ ಕಡೆ ಡಚ್ಚು, ಎಲ್ಲ ಕಡೆನೂ ಬರ್ತಾರೆ. ಆಯ್ತಾ? ಬಂದು ಇವರೆಲ್ಲ ಒಂದಾಗಿ ನಿಂತ್ಕೋತಾರೆ. ಇಂಥ ಅಲ್ಪಾವಧಿಯಲ್ಲೇ ಇವ್ರಿಗೂ ಕಚ್ಚಾಟ ಶುರು ಆಗ್ಬಿಡುತ್ತೆ. ಡಚ್ ಕಂಡ್ರೆ ಇಂಗ್ಲಿಷ್ಗೆ, ಇಂಗ್ಲಿಷ್ ಕಂಡ್ರೆ ಡಚ್ಗೆ. ಈ ಏನ್ ಮಾಡ್ಬಿಡ್ತಾರೆ, ಒಂದು ಈಸ್ಟ್ ಕೋಸ್ಟ್ ಅಲ್ಲಿ ಒಂದ್ ಕಡೆ ಒಂದಷ್ಟು ಜನ ಬ್ರಿಟಿಷ್ನವ್ರನ್ನ ಎತ್ಬಿಡ್ತಾರೆ, ಡಿಜಿಲ್ ಎತ್ಬಿಡ್ತಾರೆ ಅವರು. ಒಂದಷ್ಟು ಜನ ಇಂಗ್ಲಿಷ್ ವ್ಯಾಪಾರಿಗಳಿಗೂ ಇವ್ರಿಗೂ ಜಗಳ ಆಗಿ ಕೊಲೆ ಆಗ್ಬಿಡ್ತಾರೆ.
ಕೊಲೆ ಆಗ್ಬಿಟ್ಟಾಗ ಇವರಲ್ಲದೆ ಡೆನ್ಸ್ ಅಂಡ್ ಫ್ರೆಂಚು ಇವರೆಲ್ಲ ಸೇರ್ಕೊಂಡು ಭರತ ಖಂಡದತ್ತ ದೃಷ್ಟಿಯನ್ನು ಹೊರಳಿಸಿ ಡಚ್ಚರಿಂದ ಅಗಲಿದ ಇಂಗ್ಲಿಷರು ಪೂರ್ವ ದ್ವೀಪಗಳ ಗೊಡೆಯನ್ನು ಬಿಟ್ಟು ಭಾರತದ ಪೂರ್ವ ದಂಡೆಯ ಮೇಲೆಯೇ ಹೆಚ್ಚಾಗಿ ಪರಿಶ್ರಮವನ್ನು ಪಟ್ಟು ತಮ್ಮ ಕಾರ್ಯಕಲಾಪಗಳನ್ನು ಬೆಳೆಸಿಕೊಂಡರು. 1630 ಆಗುವಷ್ಟರಲ್ಲಿ ಇವರು ಒಂದಷ್ಟು ಹೊಸ ಪ್ರಾಂತ್ಯ ಬೆಳೆಸ್ಕೊತಾರೆ. ಇವರು ಯಾರು ಸವಾಸನ ಬೇಡಪ್ಪ ಅಂತ ಹೇಳಿ ಬೆಳೆಸ್ಕೊಂಡ್ ಬಂದ್ಬಿಡ್ತಾರೆ. ಇದು ಈ ಡಚ್ಚು ಫ್ರೆಂಚು ಇವನ್ ಕಾಲದಲ್ಲಿ, ಈ ರಾಮರಾಯರ 6ನೇ ರಾಮರಾಯನ ಕಾಲದಲ್ಲಿ, 4ನೇ ರಾಮರಾಯನ ಕಾಲದಲ್ಲಿ ಇವೆಲ್ಲ ನಡ್ಕೊಂಡು ಬರುತ್ತೆ. ಅದೊಂದು ಚಿತ್ರ ನಿಮಗೆ ನಾನು ಕೊಟ್ಟಿದ್ದೀನಿ. ಇದು ಈ ಕಡೆ ಇವನು ಶಾಂತಿ ಕಾಲ ಅಂತ ನಾನು ಆಗ್ಲೇ ಹೇಳಿದ್ನಲ್ಲ, ನಿಧಾನವಾಗಿ ಸನ್ಸೆಟ್ ಇಸ್ ಕಮಿಂಗ್. ರಾಮರಾಯ ದೇವನ ಆಡಳಿತವು ನಿಸ್ಸತ್ವವು ನಿಸ್ತೇಜವೂ ಆಯಿತು. ಬರ್ತಾ ನಿಧಾನಕ್ಕೆ ಅದು ಸಡ್ಲ ಆಗುತ್ತೆ, ಸಡ್ಲ ಆಗುತ್ತೆ. ಸಡ್ಲ ಆದ ತಕ್ಷಣ ಈ ಆಳ್ವಿಕೆ ಆರಂಭದಲ್ಲಿ 3 ವರ್ಷಗಳವರೆಗೆ ನಡೆದಂಥ ಏನೋ ದಾರುಣವಾದ ಜ್ಞಾತಿ ಯುದ್ಧ, ಅಂದ್ರೆ ಒಳೊಳಗೆ ನಡೆದಂಥ ಯುದ್ಧದಲ್ಲಿ ಜಯಲಕ್ಷ್ಮಿಯು ಕೊನೆಗೆ ರಾಮರಾಯರನ್ನೇ ವರಿಸಿದಲಾದರೂ ಆಘಾತದ ಭಯಂಕರವಾದಂತಹ ಗಾಯಗಳಿಂದ ಬಹುಕಾಲ ನರಳುತ್ತಾ ಬಿದ್ದಿತ್ತು. ಇವರು ಈ ಸಾಮ್ರಾಜ್ಯನೇ ಒಂಥರ ಡಿಪ್ರೆಷನ್ ಗೊತ್ತಾಗಿತ್ತು ಅಂತ ಹೇಳ್ತಾರೆ. ಎಂಟರ್ ವಿಜಯನಗರ ಸಾಮ್ರಾಜ್ಯ ಪೆನುಕೊಂಡೆ ಅರಸರೇ ಆ ಡಿಪ್ರೆಷನ್ ಇಂದ ಈಚೆನೆ ಬಂದಿರಲಿಲ್ಲ ಶುರುನಲ್ಲಿ ಅಂತ ಬಹುಕಾಲ ನರಳುತ್ತಾ ಬಿದ್ದಿತ್ತು. ಈ ಕದನದ ಘೋರವಾದ ಪರಿಣಾಮಗಳು ಚಿರಕಾಲಿಕವಾಗಿ ಸಾಮ್ರಾಜ್ಯವನ್ನ ಬಾಧಿಸಿ ಅದರ ಅಂತ್ಯಕಾಲವನ್ನು ಸಮೀಪಕ್ಕೆ ಎಳೆದವು. ಇದು ಅಂತ್ಯಕಾಲದ ಆರಂಭ. ಇದು ಯಾವಾಗ ನೀನು ಶ್ರೀರಂಗರಾಯನನ್ನ ಅವನ ಅರಮನೆಯಲ್ಲೇ ಅವನ ಕೈಯೇ ಕತ್ತಿ ಕೊಟ್ಟು ತನ್ನ ಹೆಂಡತಿ ಮಕ್ಕಳನ್ನ ಕೊಂದುಕೊಂಡ್ರೋ ಇವ್ರಿಗೆ ಅಂತ್ಯಕಾಲ ಶುರುವಾಗೋಯ್ತು. ಇವ್ರಿಗೆ 1565 ಅಲ್ಲೇ ಒಂದು ಅಂತ್ಯಕಾಲ. ಅದಾದ್ಮೇಲೆ ಇವ್ರು ವಿಜಯನಗರ ಬಿಟ್ಟು ಓಡೋದಾಗ್ಲಿ 2ನೇ ಅಂತ್ಯಕಾಲ. ಪೆನುಕೊಂಡೆಗೆ ಬಂದಾಗ್ಲೂ ಈ ರೀತಿಯಾದಂಥ ದಾರುಣವಾದ ಕೊಲೆಗಳು ನಡೆದಾಗ ಇದು 3ನೇ ಅಂತ್ಯಕಾಲ ಬಂದು ಶುರುವಾಗ್ಬಿಡ್ತು. ಅದನ್ನೇ ಇವರು ಹೇಳ್ತಾರೆ, ರಾಕ್ಷಸ ತಂಗಡಿಯಿಂದ ಹತಪ್ರಭವಾದ ವಿಜಯನಗರ ಸಾಮ್ರಾಜ್ಯವು ಈ ಹಿಂದಿನ ವೆಂಕಟಪತಿ ರಾಯನ ಆಳ್ವಿಕೆಯಲ್ಲಿ ಮತ್ತೆ ಬಲವಾಗಿ ಚೇತರಿಸಿಕೊಂಡಿದ್ದು ಉತ್ಕರ್ಷಾಭಿಮುಖವಾಗಿತ್ತು ವೆಂಕಟಪತಿ ರಾಯರ ಕಾಲದಲ್ಲಿ. ಆದರೆ ಅದು ಬಹಳ ಕಡಿಮೆ ಅವಧಿ. ಶ್ರೀರಂಗನು ದೊರೆಯಾದ ಸಂದರ್ಭದಲ್ಲಿ ಬಲಯುತವೂ ಶಾಂತಿಪೂರ್ಣವಾದ ಸಾಮ್ರಾಜ್ಯ ಅವನ ಕೈ ಕೊಟ್ಟಿದ್ರು. ಯಾರು? ವೆಂಕಟಪತಿ ರಾಯರು. ಅವ್ರು ತೀರ್ಕೊಂಡಂತ ಕಾಲದಲ್ಲಿ ಎಂತಹ ಸಾಮ್ರಾಜ್ಯ ರಂಗರಾಯನ ಕೈಲಿ ಕೊಟ್ಟಿದ್ರು ಅಂದ್ರೆ ಬಹಳ ಅದ್ಭುತವಾಗಿತ್ತು. ಅದು ಬಹಳ ಅನುಕೂಲವಾದ ಪರಿಸ್ಥಿತಿಯಲ್ಲಿ ಸಾಮ್ರಾಜ್ಯವನ್ನ ಹಿಡಿದ ಕಡಿವಾಣವನ್ನ ಹಿಡಿದ ಕೈಗಳು ಬಲಿಷ್ಠವಾಗಿದ್ದರೆ ಸಾಮ್ರಾಜ್ಯದ ಭಾಗ್ಯೋದಯ ಆಗ್ಬೋದಾಗಿತ್ತು. ಸಾಮ್ರಾಜ್ಯದ ಈಗ ವೀರ ವೆಂಕಟಪತಿ ರಾಯರು ಎಂಥ ಸಾಮ್ರಾಜ್ಯ ಎಲ್ಲ ವಾಪಸ್ ಕೊಟ್ಟು ಕೃಷ್ಣಾ ನದಿವರೆಗೆ ಇಡೀ ಸಾಮ್ರಾಜ್ಯನ ವಿಸ್ತರಣೆ ಮಾಡಿ ಈ ಹುಡುಗನಿಗೆ ಪಟ್ಟಾಭಿಷೇಕ ಮಾಡ್ಬಿಟ್ಟು ಹೋಗಿದ್ರು. ಅವ್ರಿಗೆ ಗೊತ್ತಿತ್ತು ತನ್ನ ಮಗ ಅಲ್ಲ, ಯಾವಳದೋ ಮಗನ್ ತಕ್ಕಬಂದು ನನ್ನ ಮಗ ಅಂತ ಅಂದ್ಬಿಟ್ಟು ಇವ್ರನ್ನ ಕರ್ಕೊಂಬಂದು ಮಾಡ್ಬಿಟ್ಟು ಹೋಗಿದ್ರು. ಯಾರನ್ನ? ತಿರುಮಲ ರಾಯರ ಮಗನಾದಂಥ ರಂಗರಾಯನನ್ನ. ಆದ್ರೆ ಅವ್ರ ಕೈಯಲ್ಲಿ ಆಗ್ಲಿಲ್ಲ. ಅವಾಗ್ಲೇನೆ ಇದು ಸನ್ಸೆಟ್ ಶುರುವಾಗೋಯ್ತು. ಆದ್ರೆ ಸೂರ್ಯ ಮುಳುಗುವುದರನ್ನ ಇಲ್ಲಿವರೆಗೂ ತಡೆದಂತ ಮತ್ತೊಬ್ಬ ಪುಣ್ಯಾತ್ಮ ಯಚ್ಚಮ ನಾಯಕ. ರಾಮರಾಯರ ಅಷ್ಟು ದಾರುಣವಾಗಿ ಕೊಲೆ ಆದರೂ ಅವ್ರ ಮಗನನ್ನ ರಕ್ಷಣೆ ಮಾಡಿ ರಂಗರಾಯರ ಮಗನಾದಂಥ ರಾಮರಾಯನನ್ನ ಪಟ್ಟಕ್ಕೆ ಕೂರಿಸಿ ಇಷ್ಟು ವರ್ಷ ತಾನು ರಾಜ್ಯಪಾಲನಾಗಿ ರೀಜೆಂಟ್ ಆಗಿ ಆಳ್ವಿಕೆಯನ್ನ ನೋಡಿಕೊಂಡು ಈ ತಂಜಾವೂರು, ಮೈಸೂರು ಮತ್ತು ಇಕ್ಕೇರಿ ಅಂತವ್ರ ಸಪೋರ್ಟ್ ತಗೊಂಡು ಇಲ್ಲಿವರೆಗೂ ಬಂತು ಅಲ್ವೇನ್ರಿ? ಈ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯದಲ್ಲಿ ಹಿಂಗ್ ಇಳಿದಾಗೆಲ್ಲ ಒಬ್ಬೊಬ್ರು ಬಂದು ಮೇಲೆತ್ತಿದ್ದಾರೆ, ಇಳಿದಾಗೆಲ್ಲ ಒಬ್ಬೊಬ್ರು ಬಂದು ಮೇಲೆತ್ತಿದ್ದಾರೆ. ಈಗ ಬಂದು ಇಳಿದಿದೆ, ಇಲ್ಲಿಗೆ ಬಂದು ಇಳಿದ್ಬಿಟ್ಟಿದೆ. ಮುಂದೇನಾಗುತ್ತೆ?